ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ರಜನಿಕಾಂತ್ ಅವರು ಇದಾರಲ್ಲ, ರಜನಿಕಾಂತ್ ಅವರು DMK ನಾಯಕನನ್ನ ಹೋಗಿ ಭೇಟಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಇವ್ರು ಯಾಕೆ ಅವ್ರನ್ನ ಹೋಗಿ ಭೇಟಿಯಾದ್ರು? ಇವರೇನಾದರೂ ಮತ್ತೆ ರಾಜಕೀಯಕ್ಕೆ ಬರ್ತಾರಾ? ಸಹಜ ಕುತೂಹಲ, ಸಹಜ ಪ್ರಶ್ನೆ. DMK ಸ್ಟಾಲಿನ್ರನ್ನ ಭೇಟಿಯಾಗಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ಚೆನ್ನೈನಲ್ಲಿರುವಂತಹ ಸ್ಟಾಲಿನ್ ಅವರ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ. ರಾಜಕೀಯವಾಗಿ ಇದು ಕೂಡ ಸಾಕಷ್ಟು ಜನರ ಐಸನ್ನು ಗ್ರ್ಯಾಬ್ ಮಾಡ್ತಾ ಇದೆ. ನೋಡಿ, ಅವರಿಬ್ಬರು ಭೇಟಿಯಾಗಿರುವಂತಹ ಸಂದರ್ಭದ ಫೋಟೋ ಕೂಡ DMK ಹಂಚಿಕೊಂಡಿದೆ. ಏನು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ? ಒಬ್ಬ ಸೂಪರ್ ಸ್ಟಾರ್ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಗೆ ನಾಳೆ ಏರ್ತಾ ಇದ್ದಾರೆ. ಇನ್ನೊಬ್ಬ ಸೂಪರ್ ಸ್ಟಾರ್ ಏನಾದರೂ DMK ಜೊತೆಗೆ ಬರ್ತಾರಾ? ಯಾಕೆ ಬರ್ತಾರಾ ಅನ್ನೋ ಕ್ವೆಶ್ಚನ್ ಹಾಗೇ ಇದೆ. ಅಂದರೆ ರಜನಿಕಾಂತ್ ಸ್ವಲ್ಪ ರೈಟ್ ಐಡಿಯಾಲಜಿ ಇರುವಂತಹ ವ್ಯಕ್ತಿ, ಸೂಪರ್ ಸ್ಟಾರ್. ಬಟ್ ದ್ರಾವಿಡ ರಾಜಕಾರಣದ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಇದೆ. ಆಮೇಲೆ ಸ್ಟಾಲಿನ್ ಜೊತೆಗೆ ಪರ್ಸ್ನಲ್ ರ್ಯಾಪೋ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ MK ಸ್ಟಾಲಿನ್ ಅವ್ರನ್ನ ಯಾವಾಗ ಅವ್ರು ಅಡ್ರೆಸ್ ಮಾಡಬೇಕಾಗಿತ್ತು ಬೇರೆ ಟೈಮ್ನಲ್ಲಿ, ಸ್ಟಾರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತೆಲ್ಲ ಕರೆದಿರೋದು ನಮಗೆ ನೆನಪಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟೊತ್ತಾಯಿತು ಈ ಮಾತುಕತೆ? ಇದೇನು ಜಸ್ಟ್ ಒಂದು ಕರ್ಟಸಿ ಕಾಲ್ ಅಂತ ಅನಿಸ್ತಾ ಇದೆಯಾ? ಕರ್ಟಸಿ ಕಾಲ್ ಅನಿಸ್ತಿದೆಯಾ ಅಥವಾ ಬೇರೆ ಏನಾದರೂ ರಾಜಕೀಯ ವಿದ್ಯಮಾನಕ್ಕೆ ಈ ಬೆಳವಣಿಗೆ ಸಾಕ್ಷಿ ಆಗ್ಬೋದಾ? ನೋಡಿ, ಸರಿಸುಮಾರು ಮಧ್ಯಾಹ್ನ 1 ಗಂಟೆ ಆಸುಪಾಸಿನಲ್ಲಿ ಈ ಮೀಟಿಂಗ್ ಆಗಿದೆ. ಚೆನ್ನೈನಲ್ಲಿರುವಂತಹ MK ಸ್ಟಾಲಿನ್ ಅವರ ನಿವಾಸದಲ್ಲಿ ಈ ಭೇಟಿ ಆಗಿರುವಂಥದ್ದು. ನೋಡಿ, ಒಂದು ಕಡೆಗೆ ರಜನಿಕಾಂತ್ ಭೇಟಿ ಏನಿದೆ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಸಿನಿಮಾ ರಂಗದಿಂದ ಈಗ ರಾಜಕಾರಣದವರೆಗೂ ಕೂಡ ವಿಜಯ್ ಪ್ರಯಾಣ, ಮತ್ತು ಈಗ ಅವರು ಸರ್ಕಾರವನ್ನು ರಚನೆ ಮಾಡ್ತಾ ಇರುವಂಥದ್ದು, ಇದು ಒಂದು ಕಡೆಗೆ ಬೆಳವಣಿಗೆಗಳಾದರೆ, ಇದೇ ಚಿತ್ರರಂಗದಿಂದ ಗುರುತಿಸ್ಕೊಂಡಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈಗ ಸೋತಿರುವಂತಹ MK ಸ್ಟಾಲಿನ್ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು ಬಹಳ ಸಂದೇಶಗಳನ್ನು ರವಾನಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಮೇಲ್ನೋಟಕ್ಕೆ ಇದೊಂದು ಸೌಹಾರ್ದಯುತವಾದಂಥ ಭೇಟಿ ಅನ್ನುವಂಥ ನಿಟ್ಟಿನಲ್ಲಿ ಡೆಫಿನೇಷನ್ ಅನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಇದರಿಂದ ಪೊಲಿಟಿಕಲ್ ಅಜೆಂಡಾ ಏನಾದರೂ ಇದೆಯಾ, ಈ ಭೇಟಿಯ ಉದ್ದೇಶ ಏನಾಗಿತ್ತು, ಮಾತುಕತೆ ಏನಾಗಿತ್ತು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಬಂದಿಲ್ಲ. ಕೇವಲ MK ಸ್ಟಾಲಿನ್ ಮತ್ತು ರಜನಿಕಾಂತ್ ಇಬ್ಬರೇ ಗೌಪ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವ ವಿದ್ಯಮಾನಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಗೊತ್ತಾಗಿಲ್ಲ. ಬಹುಶಃ ಸ್ವಲ್ಪ ಹೊತ್ತಿನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಕೂಡ ಬರಬಹುದು. DMKಗೆ ಸಂಬಂಧಪಟ್ಟಂತೆ ರಜನಿಕಾಂತ್ ಅವರ ಆಸಕ್ತಿ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರಜನಿಕಾಂತ್ ಅವ್ರ ರೈಟ್ ಐಡಿಯಾಲಜಿ, DMK ಅಂತೂ ಕೆಲ ನಾಯಕರಂತೂ ಪ್ರತ್ಯೇಕ ರಾಷ್ಟ್ರದ ರೀತಿ ನಮ್ಮನ್ನು ನೋಡಿ ಅಂತಾರೆ. ಸೊ ಅಷ್ಟು ಎಕ್ಸ್ಟ್ರೀಮ್ ಐಡಿಯಾಲಜಿಯನ್ನು ರಜನಿಕಾಂತ್ ಅಂತಹ ವ್ಯಕ್ತಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಕ್ವೆಶ್ಚನ್ ರಿಮೇನ್ಸ್, ಬಟ್ ಹೇಳೋಕ್ಕಾಗಲ್ಲ.